ಮನಸ್ಸಿನ ಕಾರಣ ಬೇಕಾ? ಸಭೆಗೆ ರಾಜ ಪದ್ಮಾವತಿ ಬಾಮಳಿ ಎಂಬುದಾಗಿ ಕರೆಯಲ್ಲಿ ಇಟ್ಟಿದ್ದೀರಿ. ಕರೆಗೆ ಹೋಗ್ಬಿಟ್ಟು ಓಡೋಡಿ ಬಂದಿದ್ದೇನೆ. ಗಾಡಿ ನನ್ನ ಗೊತ್ತಾಗಲಿಲ್ಲ. ಕಾರಣ ಬೇಕಾ ಮಗಳೇ? ಮಗಳೇ ಅಂಗ ದೇಶದ ಅರಸ, ಮಗಳೇ ನೇನೋಲಂಬ ಅಂಗ ದೇಶದ ಅರಸ, ನಿಂಗಳೆಯಲ್ಲೋ ಎಂದೇ ಕನ್ನಡದ ಅರಸ. ನಿನ್ನ ಮನದಿಂಗಿಸಲ ಬೇರಮ್ಮ ನೀಗ, ನಿನ್ನ ಮನದಿಂಗಿಸಲ ಬೇರಮ್ಮ ನೀಗ. ಅವರಿಗೆ ನಿನ್ನ ಕೊಟ್ಟ ಮದುವೆ ಮಾಡುವೆನು. ಮಗಳೇ ನೇನೋಲಂಬ ಅಂಗ ದೇಶದ ಅರಸ. ಸಾಯಬರಿಗೆ ಬಂದಂತಹ ಮಗಳಿಗೆ ಮದುವೆ ಮಾಡಬೇಕಾದದ್ದು ತಂದೆ ತಾಯಿಯರ ಕರ್ತವ್ಯ ತಾನೇ. ಸತ್ಯ. ಹಾಗಾಗಿ ಇಗೋ ಅತ್ತ ನೋಡು, ಅಂಗ ವಂಗ ಕಳಿಂಗ ಕಾಮೂಜ ಕರ್ನಾಟಕ ಎಂಬಂತಹ 56 ರಾಜ್ಯದ ರಾಜರುಗಳ ಭಾವಚಿತ್ರವನ್ನ ತರಿಸಿದ್ದೇನೆ. ಇದರಲ್ಲಿ ಯಾರನ್ನಾದ್ರೂ ವರಿಸು, ಅವರಿಗೆ ನಿನ್ನನ್ನ ಕೊಟ್ಟು ಮದುವೆ ಮಾಡುತ್ತೇನೆ. ಈಗಾಗಲೇ ನನಗೆ ಮದುವೆ ಮಾಡುವಂತ ನಿರ್ಧಾರಕ್ಕೆ ತಾವು ಬಂದಿದ್ದೀರಿ. ತಂದೆ ಭಾವಚಿತ್ರದಲ್ಲಿ ಯಾರಿಗಾದರೂ ವರಮಾಲಿಕೆಯನ್ನು ಹಾಕು, ನಿನ್ನ ಮನಸ್ಸಿಗೆ ಇಷ್ಟವಾದಲ್ಲಿ. ಗುರುಮಠವಾಗಿ ಆಡಿದಂತ ಮಾತೊಂದುಂಟು, ಅದು ಯಾವುದು ಬಲ್ಲೆಯ? ದೀಪದಿಂದ ಯಾವ ಬಲ್ಲ ದೀಪವನ್ನು ಹಚ್ಚಿಸಿ ರಾಗದ ತನ್ಮೂಲಕವಾಗಿ ದೀಪವನ್ನು ಹಚ್ಚಿಸಬಲ್ಲನು ಆತನೆಲ್ಲ ವರನಾಗಬೇಕೆಂತ ಭಾವಿಸಿಕೊಂಡೆ. ಹಾಗಾಗಿ ಅಂದು ಗುರುಮಕ್ಕೆ ನಮಗೆ ಆಡಿದಂತ ಮಾತುಂಟು. ಅದರ ಕಾರಣ ತಂದಿರುವಂತ ಭಾವಚಿತ್ರದಲ್ಲಿ ಯಾರಿಗಾದರೂ ದೀಪಕಮಾಲ ರಾಗ ಹಾಡುವುದಕ್ಕೆ ಬರ್ತದೆ ಅಂತಾದ್ರೆ ಪ್ರೀತಿಯಿಂದವರಿಗೆ ವರಮಾಲಿಕೆಯನ್ನು ಹಾಕುತ್ತೇನೆ. ಹಾಗಿದ್ರೆ ಯಾರಿಗಾದರೂ ಈ ಕಲಿಯುಗದಲ್ಲಿ ಅಂತ ವ್ಯಕ್ತಿ ಇದ್ದಾರೆ ಜನಕ ಆಡಿರುವಂತ ಮಾತು ದೇವರ ಮುಂದೆ ಹಾಗೆ ಗುರು ಮುಂದೆ ಆಡಿರುವಂತ ಮಾತು ಬಿಸಿಯಾಗದು ನನ್ನ ಮನಸ್ಸಿನ ಇದೆ. ಹಾಗಾಗಿ ಅವರು ಸಿಕ್ಕೇ ಸಿಗುತ್ತಾರೆಪ್ಪ. ಮಗಳೇ, ಒಂದೊಮ್ಮೆ ಅಂತ ವ್ಯಕ್ತಿ ಸಿಗದೆ ಹೋದಲ್ಲಿ ತಂದೆ ಅವ ಶಿವನ ಜ್ಞಾನವನ್ನ ಮಾಡುತ್ತಾ ನಿಮ್ಮ ಪಾದ ಸೇವೆಯನ್ನು ಮಾಡಿಕೊಂಡಿರ್ತೀನಿ. ಮಾತನ್ನ ಕೇಳುವುದನ್ನ ಹೊರತು ಯಾರೋ ಒಬ್ಬ ದೀಪಕಮಲ ರಾಗವನ್ನು ಹಾಡಬೇಕಂದ್ರೆ ಅಂತ ವ್ಯಕ್ತಿಯನ್ನ ಮದುವೆ ಆಗುತ್ತೇನೆ ಎಂಬುದಾಗಿ ಹೇಳ್ತಿದ್ಯಾ? ಇಗೋ ಎಷ್ಟೇ ನಿನ್ನ ವಾಸ ಒಂದು ಕಂಬದ ಮಾಡಿಯ ಮೇಲೆ ಸ್ವರಗಾಜ್ಯ. ಎಷ್ಟೇ ಆದ್ರೂ ನನ್ನ ಮಗಳಲ್ವಾ? ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಆಕೆಯ ನಿರ್ಧಾರ ಬದಲಾದ್ರೂ ಆಗಬಹುದು. ಆಕೆಯ ನಿರೀಕ್ಷೆಯಲ್ಲಿರ್ತೇನಂತೆ, ನೋಡೋಣ ಮುಂದೇನಾಗ್ತದೆ. ನನಗೆಂದು ಹರ್ಷ ಬಂತು ಬಾಸೆಗೆ ಬಾಬಾ